ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲ್ಸ ಬೇಕು ಅಂತ ಕಂಡವರ ಮಾತನ್ನ ಕೇಳಿದ್ರೆ ಮುಗೀತು ಕಥೆ. ಕೆಲ್ಸ ಕೊಡಿಸ್ತೀವಿ ಅನ್ನೋರ ಹಿಂದೆ ಹೋದ್ರೆ ಖೇಲ್ ಖತಮ್. ರಾಜ್ಯದಲ್ಲಿ ಆಕ್ಟಿವ್ ಆಗಿದೆ ಖತರ್ನಾಕ್ ಟೀಮ್. ಹೈಕೋರ್ಟ್ ನಲ್ಲಿ ಕೆಲಸ ಕೊಡಿಸೋದಾಗಿ ಹೇಳಿ ಲಕ್ಷ ಲಕ್ಷ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ವಂಚನೆಯನ್ನ ಮಾಡ್ತಾ ಇರುವಂತಹ ಜಾಲ ಪತ್ತೆಯಾಗಿದೆ. ಒಂದಲ್ಲ ಎರಡಲ್ಲ ರಾಜ್ಯಾದ್ಯಂತ ಖದೀಮರ ಜಾಲವೇ ಇದೆ. ಉದ್ಯೋಗಾಕಾಂಕ್ಷಿಗಳ ಇಂಟರ್ವ್ಯೂ ಮಾಡೋದಕ್ಕೆ ಒಂದು ಆಫೀಸನ್ನೇ ತೆರೆದುಕೊಂಡಿದ್ರು. ಕರ್ನಾಟಕ ರಾಜ್ಯಾದ್ಯಂತ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸುವಂತಹ ಆಮಿಷವನ್ನ ಕೂಡ ಒಡ್ತಾ ಇದ್ರು. ಬಂದ ನಿರುದ್ಯೋಗಿಗಳಿಂದ ಲಕ್ಷ ಲಕ್ಷ ಹಣವನ್ನ ಪಡೆದುಕೊಂಡು ವಂಚನೆಯನ್ನ ಮಾಡ್ತಾ ಇದ್ರು. ವಂಚನೆ ಮಾಡಬೇಕು ಅಂತಾನೆ ಇದ್ದಂತಹ 7 ಜನರ ಗ್ಯಾಂಗ್ ಸುದರ್ಶನ್ ಆದ್ಯಂತಯ ಅಂಡ್ ಗ್ಯಾಂಗ್ ನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗ್ತಾ ಇತ್ತು. ವ್ಯಕ್ತಿಯೊಬ್ಬರಿಗೆ ಹೈಕೋರ್ಟ್ ನಲ್ಲಿ ಕೆಲಸವನ್ನ ಕೊಡಿಸುವಂತಹ ಆಮಿಷವನ್ನ ಕೂಡ ಒಡ್ಡಿದ್ದಾರೆ. ನೇಮಕಾತಿ ಸಂಬಂಧ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹಣ ವಸೂಲಿ ಮಾಡಿದ್ದಾರೆ. ವೃದ್ಧರನ್ನ ಕರೆತಂದು ನೇಮಕಾತಿ ಮಾಡೋದು ಇವರೇ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾರೆ. ಸದ್ಯ ಕೇಸನ್ನ ದಾಖಲಿಸಿಕೊಂಡು ಬಸವೇಶ್ವರ ನಗರ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದು ಹೇಗೆ ಹಣವನ್ನ ಕೊಟ್ಟು ಉದ್ಯೋಗವನ್ನ ಕೊಡ್ತಾರೆ ಅನ್ನೋದಕ್ಕೆ ಏನು ಖಾತ್ರಿ ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ನೋಡಿ, ನಮಗೆ ಅರ್ಹತೆ ಇದ್ರೆ ನಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಯಾವುದೇ ಕಂಪ್ನಿಲಾದ್ರೂ ಆಗಬಹುದು ಅಥವಾ ಯಾವುದೇ ಗೌರ್ಮೆಂಟ್ ಕೆಲಸನೇ ಆಗಿರಬಹುದು. ನಮ್ಮ ಒಂದು ತಿಳುವಳಿಕೆ ಅಥವಾ ನಮ್ಮ ಬುದ್ಧಿವಂತಿಕೆ, ನಾವು ಯಾವ ರೀತಿಯಾಗಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ತೀವಿ ಅದರ ಆಧಾರದ ಮೇಲೆಗೆ ನಮಗೆ ಕೆಲಸ ಸಿಗುತ್ತೆ. ಲಕ್ಷ ಲಕ್ಷ ಹಣ ಕೊಡಿ, ನಾನು ಕೆಲಸ ಕೊಡಿಸ್ತೀನಿ, ಅಲ್ಲಿ ಕೆಲಸ ಕೊಡಿಸ್ತೀನಿ, ಇಲ್ಲಿ ಕೆಲಸ ಕೊಡಿಸ್ತೀನಿ, ಇಷ್ಟು ಲಕ್ಷ ಕೊಡಿ, ಅಷ್ಟು ಲಕ್ಷ ಕೊಡಿ ಅಂತ ಅನ್ನೋರ್ನ ಮೊದಲಿಗೆ ನಾವು ನಂಬಲೇಬಾರ್ದು. ನೋಡಿ, ಕೆಲಸವನ್ನ ಕೊಡಿಸೋದಾಗಿ ಯಾವ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಆರೋಪಿಗಳು. 7 ಜನ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ನೋಡಿ, ಸಾಕಷ್ಟು ಮಂದಿ ಇದೀಗ ಕೆಲಸವನ್ನ ಹುಡುಕ್ತಾ ಇರ್ತಾರೆ. ಕೆಲಸ ಇಲ್ದೇನೆ ಪಾಪ ಅಲಿತಾ ಇರ್ತಾರೆ. ಅಲ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಸಿಗುತ್ತಲ್ಲ, ಸಾಲನೋ ಸೋಲನೋ ಮಾಡಿಕೊಂಡು ಹಣವನ್ನ ಕೊಟ್ಟು ಕೆಲಸ ಸಿಗುತ್ತೆ ಅನ್ನುವಂತಹ ಒಂದಷ್ಟು ಖುಷಿಯಲ್ಲಿರ್ತಾರೆ. ಬಟ್ ಆದ್ರೆ ಅಂಥವರಿಗೆ ನಿರಾಸೆಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್, ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೆಲಸವನ್ನ ಕೊಡಿಸ್ತೀವಿ ಅಂತ ಹೇಳಿ ಬಹುದೊಡ್ಡ ದೋಖಾವನ್ನ ಮಾಡಲಾಗಿದೆ. ಯಾವಾಗಿಂದ ಈ ರೀತಿಯಾದಂತಹ ಈ ಒಂದು ದೋಖಾ ನಡೀತಾ ಇತ್ತು, ಎಲ್ಲಿ ನಡೀತಾ ಇತ್ತು, ಎಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ರು, ಈಗ ಎಷ್ಟು ಜನಕ್ಕೆ ಮೋಸ ಆಗಿದೆ ಅಂತ? ರಮ್ಯಾ, ಇವತ್ತು ಏನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಳ ಮತ್ತು ಅಗಲವನ್ನು ನೋಡೋದಾದರೆ ತುಂಬ ವಿಸ್ತಾರವಾಗಿದೆ. ಸಾಕಷ್ಟು ಜನ ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರತಕ್ಕಂಥದ್ದು ಈಗ ಸದ್ಯ 7 ಜನರ ಹೆಸರು. ಒಂದು ಸುದರ್ಶನ್ ಆದ್ಯಂತಯ, ಜೊತೆಗೆ ಅವರ ಕುಟುಂಬಸ್ಥರಾದಂಥ 3 ಜನ, ಉಳಿದಂತೆ ಅವರ ಒಂದು ಸಪೋರ್ಟ್ನಲ್ಲಿರ್ತಕ್ಕಂಥ ಇನ್ನುಳಿದಂಥ 4 ಜನ, ಒಟ್ಟು 7 ಜನ. ಅವರ ಹೆಸರುಗಳನ್ನು ಹೇಳೋದಾದರೆ ಸುದರ್ಶನ್ನು, ಅರ್ಜುನ್ನು, ಅನಿತಾ, ಜೊತೆಗೆ ಲ್ಯಾವಿನ್ನು, ನಂತರ ಜೈಸದ್ ಡಿಸೋಜಾ ಹಾಗೂ ಮಹೇಂದ್ರ ಮತ್ತು ರಾಕೇಶ್ ಅಂತ ಇವರ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ 4 ದಿನಗಳ ಹಿಂದೆ ಅಷ್ಟೇ ಒಂದು ದೂರು ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ಅವರ ವಿರುದ್ಧ ದೂರು ದಾಖಲಾಯಿತು ಅನ್ನೋದಾದರೆ, ಇಲ್ಲಿ ಮೊದಲಿಗೆ ಒಂದು ಏನು ಜೈಸಿಮ್ ಅಂತಕ್ಕಂಥವ್ರು ದೂರನ್ನು ದಾಖಲು ಮಾಡಿದ್ದಾರೆ. ಮಲೇಷಿಯಾದಲ್ಲಿದ್ದಂಥ ಈ ಜೈಸಿಮ್ ಅವರು ಬೆಂಗಳೂರಿಗೆ ಬರ್ತಾರೆ, ಕೆಲಸವನ್ನು ಹುಡುಕ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಸಂಬಂಧಿಕರ ಮುಖಾಂತರ ಇಲ್ಲಿ ಈ ಸುದರ್ಶನ್ ಆದ್ಯಂತಯ್ಯ ಅನ್ನೋರು ಪರಿಚಯ ಆಗ್ತಾರೆ. ನನಗೆ ಹೈಕೋರ್ಟ್ನಲ್ಲಿ
ನಲ್ಲಿರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಗೊತ್ತು, ಜೊತೆಗೆ ನ್ಯಾಯಾಧೀಶರು ಸಹ ಸಂಪರ್ಕದಲ್ಲಿ ಇದ್ದಾರೆ. ಅವರ ಮುಖಾಂತರ ಅಲ್ಲಿ ಏನಾದರೂ SDA ಕೆಲಸವನ್ನು ಕೊಡಿಸ್ತೇವೆ ಅಂತಕ್ಕಂಥ ಒಂದು ಸುಳ್ಳು ಕಥೆಯನ್ನು ಕಟ್ಟಿ ಈ ಜಯಸಿಂಹಗೆ ವಂಚನೆ ಮಾಡುವಂಥ ಒಂದು ಬಲೆಯನ್ನು ಬೀಸ್ತಾರೆ. ಆರೋಪಿ ಸುದರ್ಶನ್ ಮತ್ತು ಅವರ ಒಂದು ಗ್ಯಾಂಗ್ನಲ್ಲಿರ್ತಕ್ಕಂಥ ಸದಸ್ಯರೇನಿದ್ದಾರೆ ಅವರು ಹೇಳ್ತಕ್ಕಂಥ ಮಾತುಗಳನ್ನು ಸತ್ಯ ಅಂತ ನಂಬಿ ಅವರು ಏನು ನಕಲಿ ಅಪಾಯಿಂಟ್ಮೆಂಟ್ ಲೆಟರನ್ನು ಸೃಷ್ಟಿ ಮಾಡ್ತಾರೆ. ಜೊತೆಗೆ ಒಂದು ಇಂಟರ್ವ್ಯೂ ಮಾಡೋದಕ್ಕೂ ಒಂದು ಕಚೇರಿಯನ್ನು ರೆಡಿ ಮಾಡಿ ಆ ಕಚೇರಿಗೆ ಕರೆದುಕೊಂಡು ಹೋಗಿ ಅಭ್ಯರ್ಥಿಗಳು ಯಾರಿದ್ದಾರೆ ಅವರನ್ನು ಇಂಟರ್ವ್ಯೂ ಮಾಡ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಆಗ್ತಾ ಇದೆ, ಅದಕ್ಕೆ ಸಹಿ ಹಾಕೋದು ಮಾತ್ರ ಬಾಕಿ ಇದೆ. ಈ ರೀತಿಯಾಗಿ ಕಥೆಗಳನ್ನು ಕಟ್ಟಿ ಒಂದು ಯಾವುದೋ ನಕಲಿ ಅಪಾಯಿಂಟ್ಮೆಂಟ್ ಲೆಟರನ್ನು ಅವ್ರಿಗೆ ತೋರಿಸಿ ನಿಮ್ಮ ಜಾಬ್ ಕನ್ಫರ್ಮ್ ಆಗಿದೆ, ಇನ್ನು ನೀವು ಕೊಡಬೇಕಾದಂಥ ಹಣವನ್ನು ಕೊಟ್ಟರೆ ನಿಮ್ಮ ಈ ಆಫರ್ ಲೆಟರ್ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಅಂತ ಒಂದು ಸುಳ್ಳು ಕಥೆಯನ್ನು ಕಟ್ಟಿ ಸಾಕಷ್ಟು ಜನರಿಂದ ಈ ಒಂದು ಗ್ಯಾಂಗು ಹಣವನ್ನು ಪಡೆದುಕೊಂಡು ವಂಚನೆ ಮಾಡಿದೆ. ಇದು ಬಸವೇಶ್ವರ ನಗರ ಅಲ್ಲದೆ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲಾಗಿದ್ದಾವೆ. ಜೊತೆಗೆ ಬೆಂಗಳೂರಿನ CCBಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಉರ್ವ ಪೊಲೀಸ್ ಠಾಣೆ, ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿಲಿರ್ತಕ್ಕಂಥ ಆವಲಹಳ್ಳಿ ಇರ್ಬೋದು, ಕುಡಿಗೆಳ್ಳಿ ಇರ್ಬೋದು, ಬ್ಯಾಟರಾಯಪುರ ಪೊಲೀಸ್ ಠಾಣೆ, ಈ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಈ ಆರೋಪಿಗಳ ವಿರುದ್ಧ ಏನು ಜಾಬ್ ಕೊಡಿಸೋದಾಗಿ ವಂಚನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೇಸುಗಳು ದಾಖಲಾಗಿದ್ದಾವೆ. ಆದರೆ ಪೊಲೀಸರ ಮೇಲೆ ಈಗ ದೂರುದಾರರು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳು ಪ್ರತಿ ಅಭ್ಯರ್ಥಿಗಳಿಂದ ಲಕ್ಷ ಅಂದರೆ ಒಬ್ಬ ಅಭ್ಯರ್ಥಿಯಿಂದ 10 ರಿಂದ 15 ಲಕ್ಷವನ್ನು ತೆಗೆದುಕೊಂಡಿದ್ರೆ ಇಲ್ಲಿ ಸಾಕಷ್ಟು ನೂರಾರು ಅಭ್ಯರ್ಥಿಗಳಿಗೆ ಇವರು ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾರೆ. ಗದಗ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳು ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸರು ಆರೋಪಿಗಳ ಹಿನ್ನೆಲೆಯನ್ನ ಕೆದಕುತ್ತಾ ತನಿಖೆಯನ್ನು ಮುಂದುವರಿಸಿದ್ದಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.